ಟಿಬಿ ಡ್ಯಾಂಗೆ ಬಂದಂತಹ ಮತ್ತೆರಡು ಸ್ಟಾಪ್ ಲಾಕ್ ಗೇಟ್ ರಾತ್ರಿ ಕೊಪ್ಪಳದಿಂದ ಬಂದಿದ್ದಾವೆ. ಸ್ಟಾಪ್ ಲಾಕ್ ಗೇಟ್ಗಳು ಹಮೀದ್ ಎಂಜಿನಿಯರ್ ವರ್ಕ್ ಶಾಪ್ ನಲ್ಲಿ ಎಲ್ಲಾ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಸ್ಟಾಪ್ ಲಾಕ್ ಕೂಡಿಸುವಂತಹ ಕಾರ್ಯಾಚರಣೆಗಳು ಕೂಡ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಸಾಕಷ್ಟು ತಾಂತ್ರಿಕ ಸಮಸ್ಯೆಯನ್ನ ಎದುರಿಸಿದಂತಹ ತಜ್ಞರ ತಂಡ 2 ಕ್ರೇನ್ಗಳ ಮೂಲಕ ಸ್ಟಾಪ್ ಲಾಗ್ ಅನ್ನ ಅಳವಡಿಸುವುದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಹರಿಯುವ ನೀರಿನಲ್ಲಿ ಸ್ಟಾಪ್ ಲಾಗ್ ಗೇಟ್ ಅಳವಡಿಸೋದು ಒಂದ್ ಕಡೆ ಸವಾಲೇ ಸರಿ. ಬಿಗ್ಗೆಸ್ಟ್ ಚಾಲೆಂಜ್ ಅಂತಾನೆ ಹೇಳ್ಬೋದು. 19ನೇ ಗೇಟ್ ನ ದುರಸ್ತಿಯಾಗಿದೆ, ಅಂದ್ರೆ ದುರಸ್ತಿ ಕಾರ್ಯಾಚರಣೆಯನ್ನ ಮಾಡಬೇಕಾಗಿರುವಂತದ್ದು. ಈಗಾಗಲೇ ಸಿಎಂ ರವರು ಕೂಡ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ನೀರು ಕೂಡ ಪೋಲ್ ಆಗ್ತಾನೆ ಇದೆ ಪ್ರತಿನಿತ್ಯ. ರೈತರಿಗೆ ಒಂದು ಕಡೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆಯೋದು ಹೇಗೆ ಅನ್ನುವಂತಹ ಆತಂಕ. ಮತ್ತೆ ಇವತ್ತು ಕಾರ್ಯಾಚರಣೆ ಕೂಡ ಆರಂಭ ಆಗ್ಲಿಕ್ಕಿದೆ. ನಿನ್ನೆ ಕೂಡ ಕಾರಣಾಂತರಗಳಿಂದ ಈ ಒಂದು ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿತ್ತು. ಇವತ್ತು ಮತ್ತೆ ಕಾರ್ಯಾಚರಣೆಯನ್ನ ಆರಂಭ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಇನ್ನು ಟಿಬಿ ಡ್ಯಾಂಗೆ ಬಂದಿದೆ ಸ್ಟಾಪ್ ಲಾಕ್ ಗೇಟ್. ಈ ಹಿನ್ನೆಲೆಯಲ್ಲಿ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನು ಕ್ರಸ್ಟ್ ಗೇಟ್ ಸಂಖ್ಯೆ 19ರ ಜಾಗಕ್ಕೆ ತಾತ್ಕಾಲಿಕ ಗೇಟ್ ಅನ್ನ ಕೂರಿಸುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. ಮೊದಲ ಎಲಿಮೇಟ್ ಕೂಡ ಆಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ಇವತ್ತು ಕಾರ್ಯಾಚರಣೆ ಕೂಡ ಮತ್ತೆ ಆರಂಭ ಆಗುವಂಥದ್ದು. ಎಷ್ಟು ಗಂಟೆಗೆ ಈ ಒಂದು ಕಾರ್ಯಾಚರಣೆ ಆರಂಭ ಆಗ್ಬೋದು? ಯಾವ ರೀತಿಯಾದಂತಹ ತಯಾರಿಯನ್ನ ನಡೆಸಿಕೊಳ್ಳಲಾಗಿದೆ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಏನು ನಿನ್ನೆ ಅಷ್ಟೇ ಏನು ಈ ಒಂದು ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಕೆ ಕಾರ್ಯಕ್ಕೆ ನಿನ್ನೆ ಸಾಯಂಕಾಲದಿಂದ ಪ್ರಾರಂಭವನ್ನು ಮಾಡಿದರು. ಆದರೆ ಕೆಲ ತಾಂತ್ರಿಕ ದೋಷಗಳ ಹಿನ್ನೆಲೆಯಲ್ಲಿ ನಿನ್ನೆ ಈ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಕೆ ಕಾರ್ಯ ಮಾಡದೇ ಇರತಕ್ಕಂಥದ್ದು. ಮತ್ತು ಇವತ್ತು ಮತ್ತೆ 2 ಸ್ಟಾಪ್ ಲಾಕ್ ಗೇಟ್ಗಳು ಕೊಪ್ಪಳದಿಂದ ಬಂದಿರತಕ್ಕಂಥದ್ದು. ಆ ಬಂದಿರತಕ್ಕಂಥ ಗೇಟ್ಗಳು ಮತ್ತು ನಿನ್ನೆ ಜಿಂದಾಲಿಂದ ಬಂದಿರತಕ್ಕಂತಹ ಸ್ಟಾಪ್ ಲಾಕ್ ಗೇಟನ್ನು ಎರಡನ್ನೂ ಸೇರಿಸಿ ಈಗ ಮತ್ತೆ ಕೆಲಸವನ್ನು ಮಾಡ್ತಕ್ಕಂತಹ ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಗೇಟ್ ನಂಬರ್ 19ರ ಬಳಿ ಕ್ರೇನ್ಗಳನ್ನು ಗಮನಿಸ್ಬೋದು. ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ನಿನ್ನೆ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಸಾಯಂಕಾಲದವರೆಗೂ ಕೂಡ ಬಹಳ ಪ್ರಯತ್ನವನ್ನು ಪಡ್ತು. ಆದರೆ ಕೆಲ ತಾಂತ್ರಿಕ ಸಮಸ್ಯೆಗಳಿಂದ ಅಲ್ಲಿ ಹಳೆಯ ಗೇಟ್ನ ಚೈನ್ ಸಿಕ್ಕೊಂಡ್ರ ಪರಿಣಾಮ ಆ ಒಂದು ಗೇಟನ್ನು ಸ್ಟಾಪ್ ಲಾಗನ್ನು ಇಳಿಸ್ಲಿಕ್ಕೆ ಆಗದೇ ಇರತಕ್ಕಂಥದ್ದು. ಅಷ್ಟೊತ್ತಿಗಾಗಲೇ ಸಂಜೆ ಆಯಿತು, ಕತ್ಲಾಯಿತು ಅಂತೇಳಿ ಆ ಒಂದು ಕೆಲಸವನ್ನು ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಈಗ ಮತ್ತೆ ಆ ಒಂದು ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸ್ತಕ್ಕಂಥ ಕಾರ್ಯ ಮತ್ತೆ ಶುರುವಾಗ್ತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯ ಶುರುವಾಗ್ತದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಟಿಬಿ ಡ್ಯಾಂಗೆ ಬಂದಂತಹ ಮತ್ತೆರಡು ಸ್ಟಾಪ್ ಲಾಕ್ ಗೇಟ್ ರಾತ್ರಿ ಕೊಪ್ಪಳದಿಂದ ಬಂದಿದ್ದಾವೆ. ಸ್ಟಾಪ್ ಲಾಕ್ ಗೇಟ್ಗಳು ಹಮೀದ್ ಎಂಜಿನಿಯರ್ ವರ್ಕ್ ಶಾಪ್ ನಲ್ಲಿ ಎಲ್ಲಾ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಸ್ಟಾಪ್ ಲಾಗ್ ಕೂಡಿಸುವಂತಹ ಕಾರ್ಯಾಚರಣೆಗಳು ಕೂಡ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಕಾರ್ಯಾಚರಣೆ ಆರಂಭ ಆಗುತ್ತೆ. ಸಾಕಷ್ಟು ತಾಂತ್ರಿಕ ಸಮಸ್ಯೆಯನ್ನ ಎದುರಿಸಿದಂತಹ ತಜ್ಞರ ತಂಡ 2 ಕ್ರೇನ್ಗಳ ಮೂಲಕ ಸ್ಟಾಪ್ ಲಾಗ್ ಅನ್ನ ಅಳವಡಿಸುವುದಕ್ಕೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಹರಿಯುವ ನೀರಿನಲ್ಲಿ ಸ್ಟಾಪ್ ಲಾಗ್ ಗೇಟ್ ಅಳವಡಿಸೋದು ಒಂದ್ ಕಡೆ ಸವಾಲೇ ಸರಿ. ಬಿಗ್ಗೆಸ್ಟ್ ಚಾಲೆಂಜ್ ಅಂತಾನೆ ಹೇಳ್ಬೋದು. 19ನೇ ಗೇಟ್ ನ ದುರಸ್ತಿಯಾಗಿದೆ, ಅಂದ್ರೆ ದುರಸ್ತಿ ಕಾರ್ಯಾಚರಣೆಯನ್ನ ಮಾಡಬೇಕಾಗಿರುವಂತದ್ದು. ಈಗಾಗಲೇ ಸಿಎಂ ರವರು ಕೂಡ ಭೇಟಿಯನ್ನ ಕೂಡ ಕೊಟ್ಟಿದ್ರು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ನೀರು ಕೂಡ ಪೋಲ್ ಆಗ್ತಾನೆ ಇದೆ ಪ್ರತಿನಿತ್ಯ. ರೈತರಿಗೆ ಒಂದು ಕಡೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆಯೋದು ಹೇಗೆ ಅನ್ನುವಂತಹ ಆತಂಕ. ಮತ್ತೆ ಇವತ್ತು ಕಾರ್ಯಾಚರಣೆ ಕೂಡ ಆರಂಭ ಆಗ್ಲಿಕ್ಕಿದೆ. ನಿನ್ನೆ ಕೂಡ ಕಾರಣಾಂತರಗಳಿಂದ ಈ ಒಂದು ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿತ್ತು. ಇವತ್ತು ಮತ್ತೆ ಕಾರ್ಯಾಚರಣೆಯನ್ನ ಆರಂಭ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಇನ್ನು ಟಿಬಿ ಡ್ಯಾಂಗೆ ಬಂದಿದೆ ಸ್ಟಾಪ್ ಲಾಕ್ ಗೇಟ್. ಈ ಹಿನ್ನೆಲೆಯಲ್ಲಿ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು.
ಇನ್ನು ಕ್ರಸ್ಟ್ ಗೇಟ್ ಸಂಖ್ಯೆ 19ರ ಜಾಗಕ್ಕೆ ತಾತ್ಕಾಲಿಕ ಗೇಟ್ ಅನ್ನ ಕೂರಿಸುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. ಮೊದಲ ಎಲಿಮೇಟ್ ಕೂಡ ಆಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸುರೇಶ್. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ಇವತ್ತು ಕಾರ್ಯಾಚರಣೆ ಕೂಡ ಮತ್ತೆ ಆರಂಭ ಆಗುವಂಥದ್ದು. ಎಷ್ಟು ಗಂಟೆಗೆ ಈ ಒಂದು ಕಾರ್ಯಾಚರಣೆ ಆರಂಭ ಆಗ್ಬೋದು? ಯಾವ ರೀತಿಯಾದಂತಹ ತಯಾರಿಯನ್ನು ನಡೆಸಿಕೊಳ್ಳಲಾಗಿದೆ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಏನು ನಿನ್ನೆ ಅಷ್ಟೇ ಏನು ಈ ಒಂದು ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಕೆ ಕಾರ್ಯಕ್ಕೆ ನಿನ್ನೆ ಸಾಯಂಕಾಲದಿಂದ ಪ್ರಾರಂಭವನ್ನು ಮಾಡಿದರು. ಆದರೆ ಕೆಲ ತಾಂತ್ರಿಕ ದೋಷಗಳ ಹಿನ್ನೆಲೆಯಲ್ಲಿ ನಿನ್ನೆ ಈ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಕೆ ಕಾರ್ಯ ಮಾಡದೇ ಇರತಕ್ಕಂಥದ್ದು. ಮತ್ತು ಇವತ್ತು ಮತ್ತೆ 2 ಸ್ಟಾಪ್ ಲಾಕ್ ಗೇಟ್ಗಳು ಕೊಪ್ಪಳದಿಂದ ಬಂದಿರತಕ್ಕಂಥದ್ದು. ಆ ಬಂದಿರತಕ್ಕಂಥ ಗೇಟ್ಗಳು ಮತ್ತು ನಿನ್ನೆ ಜಿಂದಾಲಿಂದ ಬಂದಿರತಕ್ಕಂತಹ ಸ್ಟಾಪ್ ಲಾಕ್ ಗೇಟನ್ನು ಎರಡನ್ನೂ ಸೇರಿಸಿ ಈಗ ಮತ್ತೆ ಕೆಲಸವನ್ನು ಮಾಡ್ತಕ್ಕಂತಹ ಪ್ರಕ್ರಿಯೆಗೆ ಮುಂದಾಗಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಗೇಟ್ ನಂಬರ್ 19ರ ಬಳಿ ಕ್ರೇನ್ಗಳನ್ನು ಗಮನಿಸ್ಬೋದು. ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ನಿನ್ನೆ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಸಾಯಂಕಾಲದವರೆಗೂ ಕೂಡ ಬಹಳ ಪ್ರಯತ್ನವನ್ನು ಪಡ್ತು. ಆದರೆ ಕೆಲ ತಾಂತ್ರಿಕ ಸಮಸ್ಯೆಗಳಿಂದ ಅಲ್ಲಿ ಹಳೆಯ ಗೇಟ್ನ ಚೈನ್ ಸಿಕ್ಕೊಂಡ್ರ ಪರಿಣಾಮ ಆ ಒಂದು ಗೇಟನ್ನು ಸ್ಟಾಪ್ ಲಾಗನ್ನು ಇಳಿಸ್ಲಿಕ್ಕೆ ಆಗದೆ ಇರತಕ್ಕಂಥದ್ದು. ಅಷ್ಟೊತ್ತಿಗಾಗಲೇ ಸಂಜೆ ಆಯಿತು, ಕತ್ಲಾಯಿತು ಅಂತೇಳಿ ಆ ಒಂದು ಕೆಲಸವನ್ನು ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಈಗ ಮತ್ತೆ ಆ ಒಂದು ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಸ್ತಕ್ಕಂಥ ಕಾರ್ಯ ಮತ್ತೆ ಶುರುವಾಗ್ತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯ ಶುರುವಾಗ್ತದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.